ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ದ್ವೇಷ ಭಾಷಣ 2025ಕ್ಕೆ ಅಂಗೀಕಾರ ಸಿಕ್ಕಿತ್ತು. ಆದರೆ ಮಸೂದೆಗೆ ಇನ್ನೂ ರಾಜ್ಯಪಾಲರ ಅಂಕಿತವೇ ಬಿದ್ದಿಲ್ಲ. ಅಷ್ಟರಲ್ಲಾಗಲೇ ಪೊಲೀಸರೇ ಇದಕ್ಕೆ ಕಾಯ್ದೆ ರೂಪ ಕೊಟ್ಟುಬಿಟ್ಟಿದ್ದಾರೆ. ಹಿಂದೂ ಮುಖಂಡ ವಿಕಾಸ್ ಪುತ್ತೂರ್ಗೆ ತರೀಕೆರೆ ಪೊಲೀಸರು ದ್ವೇಷ ಭಾಷಣ 2025 ಅಂತ ಉಲ್ಲೇಖಿಸಿ ನೋಟಿಸ್ ನೀಡಿದ್ದಾರೆ. ಪೊಲೀಸರ ಈ ನಡೆ ಈಗ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಇದಲ್ಲದೆ ಕಾಯ್ದೆಯಲ್ಲಿ ಪೊಲೀಸರ ಮೂಲಕ ಕಾಂಗ್ರೆಸ್ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಕೇಸರಿ ಪಡೆ ಸಿಡಿದೆದ್ದಿದೆ. ರಾಜ್ಯದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರೋ ದ್ವೇಷ ಭಾಷಣ ಮಸೂದೆ ಇನ್ನೂ ಮಸೂದೆಯಾಗಿಯೇ ಇದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಬಿಲ್ ಮಂಡಿಸಿ ಒಪ್ಪಿಗೆ ಪಡೆದು ರಾಜ್ಯಪಾಲರ ಸಹಿಗೆ ಕಳುಹಿಸಲಾಗಿತ್ತು. ಆದರೆ ಕೆಲ ಸ್ಪಷ್ಟನೆ ಕೇಳಿ ರಾಜ್ಯಪಾಲರು ಮಸೂದೆಯನ್ನ ವಾಪಸ್ ಕಳಿಸಿದ್ರು. ಹೀಗಾಗಿ ಮಸೂದೆ ಕಾಯ್ದೆಯ ರೂಪವನ್ನೇ ಪಡೆದುಕೊಂಡಿಲ್ಲ. ಹೀಗಿದ್ರೂ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರು ದ್ವೇಷ ಭಾಷಣ ಕಾಯ್ದೆ 2025 ಅನ್ವಯ ಅಂತ ಹೇಳಿ ಹಿಂದೂ ಮುಖಂಡ ವಿಕಾಸ್ ಪುತ್ತೂರ್ಗೆ ನೋಟಿಸ್ ನೀಡಿದ್ದಾರೆ. ಇದು ವಿಪಕ್ಷ ಬಿಜೆಪಿ ಮತ್ತು ಸರ್ಕಾರದ ಮಧ್ಯೆ ಭಾರೀ ಸಂಘರ್ಷಕ್ಕೆ ಕಾರಣವಾಗಿದೆ. ಭಾಷಣ ಮಾಡುವ ಸಮಯದಲ್ಲಿ ಯಾವುದೇ ಅನ್ಯಕೋಮಿನ ಭಾವನೆಗಳಿಗೆ ಧಕ್ಕೆ ತರುವಂತಿಲ್ಲ. ದ್ವೇಷ ಹಿಂಸೆಗೆ ಪ್ರಚೋದನೆ ಮಾಡುವಂತಿಲ್ಲ. ಶೋಭಾಯಾತ್ರೆಯಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಮಾಡುವಂತಿಲ್ಲ. ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಉಲ್ಲಂಘನೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಒಂದು ಕಾನೂನೇ ಇಲ್ಲದಿರತಕ್ಕಂತ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಅವರು ನೋಟಿಸ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ಸಮಾಜದಲ್ಲಿ ಯಾರೂ ಕೂಡ ಮಾತನಾಡಬಾರದು, ಅವರನ್ನು ಪ್ರಶ್ನೆ ಮಾಡಬಾರದು. ಪ್ರಶ್ನಿಸಿದವರನ್ನು ಅವರ ಧ್ವನಿಯನ್ನು ಅಡಗಿಸಬೇಕು, ದಮನ ಮಾಡಬೇಕು. ನಾವು ಇದನ್ನು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇನ್ನು ತರೀಕೆರೆ ಪೊಲೀಸರು ನೋಟಿಸ್ ನೀಡುತ್ತಿದ್ದಂತೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇನ್ನೂ ಜಾರಿಯಾಗದ ದ್ವೇಷ ಭಾಷಣ ಮಸೂದೆ ಹೆಸರಿನಲ್ಲಿ ನೋಟಿಸ್ ನೀಡುವುದರ ಹಿಂದೆ ಪೊಲೀಸರಿಗೆ ಕಾನೂನಿನ ಅರಿವೇ ಇಲ್ಲವಾ ಅಥವಾ ರಾಜಕೀಯ ಒತ್ತಡಕ್ಕೆ ನೋಟಿಸ್ ನೀಡಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ನೀಡಿರುವ ನೋಟಿಸ್ ಅನ್ನ ಮೌಲ್ವಿ ಮುಲ್ಲಾಗಳಿಗೂ ನೀಡುತ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಮಾಜ ಪರಿವರ್ತನೆ ಮಾಡ್ತಿರೋ ಕಾರ್ಯ ಮಾಡ್ತಿರೋ ಸಂಘಟನೆ ಭಾಷಣಕ್ಕೆ ಬಂದವರಿಗೆ ನೀವು ನೋಟಿಸ್ ಕೊಡ್ತೀರಿ. ನೀವು ನೋಟಿಸ್ ಕೊಡಬೇಕಾಗಿದ್ದು ಭಯೋತ್ಪಾದನೆಯನ್ನು ಹುಟ್ಟಾಕ್ತಕ್ಕಂಥ ಮತೀಯವಾದಿಗಳಿಗೆ ನೋಟಿಸ್ ಕೊಡಬೇಕಾಗಿತ್ತು. ನೀವು ನೋಟಿಸ್ ಕೊಡಬೇಕಾಗಿದ್ದು ಕೋಮುಗಲಭೆ ನಡೆಸೋವರಿಗೆ ನೋಟಿಸ್ ಕೊಡಬೇಕಾಗಿದ್ದು. ಇದು ದ್ವೇಷ ಭಾಷಣದ ಕಾಯ್ದೆ ಮುಖೇನ ವಿರೋಧ ಪಕ್ಷದವರನ್ನ ಬಾಯಿ ಮುಚ್ಚಿಸುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಈ ರೀತಿ ಬೆದರಿಕೆ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂಥದ್ದು. ಇದನ್ನು ಗೃಹ ಮಂತ್ರಿಗಳು ಗಮನಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು. ಇಲ್ಲಾಂದರೆ ಈ ರೀತಿ ಬಂಧನ ಏನು ಮಾಡ್ಯಾರ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಈ ರೀತಿ ಉದ್ದಟತನ ಆಯಿತು. ಬಿಜೆಪಿ ನಾಯಕರು ತಿರುಗಿ ಬೀಳುತ್ತಿದ್ದಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಪೊಲೀಸರು ದ್ವೇಷ ಭಾಷಣ ಮಸೂದೆ ಹೆಸರು ಬಳಸಿದ್ರೆ ತಪ್ಪು ಅಂತ ಅಂದ್ರು. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತ್ರ ಬಿಎನ್ಎಸ್ ಕಾಯ್ದೆಯಲ್ಲೂ ದ್ವೇಷ ಭಾಷಣ ಇದೆಯಲ್ಲ ಅಂತ ಸಮರ್ಥಿಸಿಕೊಂಡ್ರು. ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಹೇಟ್ ಸ್ಪೀಚ್ ಆಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ. ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಯಾವುದೇ ಆಗಲಿ ದ್ವೇಷ ಭಾಷಣ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅದು ಕಾನೂನಾತ್ಮಕವಾಗಿ ಕಾನೂನು ರೂಪಿಸಿರೋದ್ರಿಂದ ಆ ರೀತಿಯಲ್ಲಿ ಅದು ಕಾನೂನು ಮೇಲೆ ಹೋಗ್ಬೇಕಾಗುತ್ತೆ. ಕಾನೂನು ಅದನ್ನ ಹದಗಟ್ಟಬೇಕಾಗುತ್ತೆ, ಅದನ್ನ ಮಾಡ್ತಾರೆ. ವಿಪಕ್ಷಗಳನ್ನ ಹತ್ತಿಕ್ಕುವ ಸಲುವಾಗಿಯೋ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದಲೋ ಅಥವಾ ಸರ್ಕಾರದ ಒತ್ತಡದಿಂದಲೋ ಪೊಲೀಸರೇನೋ ನೋಟಿಸ್ ನೀಡಿದ್ದಾರೆ. ಆದರೆ ಇಲ್ಲದ ಕಾನೂನಿನಡಿ ನೋಟಿಸ್ ನೀಡಿರುವುದಂತೂ ಪೊಲೀಸರ ಲೋಪ ಅನ್ನೋದು ಎದ್ದು ಕಾಣುತ್ತಿದೆ. ಆಗಿರೋ ಲೋಪವನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.